ಬಳ್ಳಾರಿ ಜೈಲಿನಲ್ಲಿ ನಿರಾಳರಾಗಿದ್ದಾರೆ ನಟ ದರ್ಶನ್. ಜಾಮೀನು ಸಿಗುವ ಖುಷಿಯಲ್ಲಿ ನಟ ದರ್ಶನ್ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂವರಿಗೆ ಜಾಮೀನು ಮಂಜೂರಾಗಿದೆ. ನಿನ್ನೆ ತುಮಕೂರು ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ ಮೂವರು. ಜೈಲಿನಿಂದ ನಿಖಿಲ್, ಕಾರ್ತಿಕ್, ಕೇಶವಮೂರ್ತಿ ರಿಲೀಸ್ ಆಗಿದ್ದಾರೆ. ಈ ಸುದ್ದಿ ದರ್ಶನ್ ಕಿವಿಗೆ ಬೀಳ್ತಾ ಇದ್ದಂತೆ ಫುಲ್ ಖುಷ್ ಆಗಿದ್ದಾರೆ ಮತ್ತು ಜೋಶ್ನಲ್ಲಿದ್ದಾರೆ. ತನಗೂ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ದರ್ಶನ್ ಅವರಿದ್ದಾರೆ. ಜೈಲಿನಿಂದ ಪತ್ನಿ ವಿಜಯಲಕ್ಷ್ಮಿಗೆ ಕರೆ ಮಾಡಿದ್ರಂತೆ ನಟ ದರ್ಶನ್. ಈ ವೇಳೆ ಮೂವರ ಬಿಡುಗಡೆ ಬಗ್ಗೆ ವಿಜಯಲಕ್ಷ್ಮಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇದನ್ನ ಕೇಳಿ ಫುಲ್ ಖುಷ್ ಆದ್ರಂತೆ ನಟ ದರ್ಶನ್ ಅವರು. ಜೊತೆಗೆ ತನ್ನ ಜಾಮೀನು ಕೇಸ್ ಬಗ್ಗೆಯೂ ಕೇಳಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿಯಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ದರ್ಶನ್ ಅವರು. ಅಕ್ಟೋಬರ್ 4ಕ್ಕೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಬೇಲ್ ಸಿಗುವ ನಿರೀಕ್ಷೆಯಲ್ಲಿ ನಟ ದರ್ಶನ್ ಅವರಿದ್ದಾರೆ. ಈಗಾಗಲೇ ಈ 17 ಜನ ಆರೋಪಿಗಳ ಪೈಕಿ ಮೂವರಿಗೆ 10 ದಿನಗಳ ಹಿಂದೆನೆ ಜಾಮೀನು ಮಂಜೂರಾಗಿತ್ತು. ಆದರೆ ಶ್ಯೂರಿಟಿ ಕೊಡೋರು ಯಾರು ಇಲ್ಲದೆ ಅವರು ಒಳಗಡೆನೆ ಇರಬೇಕಾದಂತ ಪರಿಸ್ಥಿತಿ ಇತ್ತು. ಆದರೆ ನಿನ್ನೆ ಆ ಮೂವರು ಕೂಡ ಹೊರಗಡೆ ಬಂದಾಗಿದೆ. ಈ ಸುದ್ದಿಯನ್ನ ಕೇಳಿದ ತಕ್ಷಣ ದರ್ಶನ್ ಫುಲ್ ಖುಷ್ ಆಗ್ಬಿಟ್ಟಿದ್ದಾರೆ. ತಮಗೂ ಕೂಡ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು A2 ಆರೋಪಿ ನಟ ದರ್ಶನ್, ಜೊತೆಗೆ A1 ಆರೋಪಿ ಪವಿತ್ರ ಗೌಡ, ಎಲ್ಲ ಆರೋಪಿಗಳು ಕೂಡ ಜಾಮೀನಿಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಯಾರಿಗೂ ಕೂಡ ಜಾಮೀನು ಸಿಕ್ಕಿರಲಿಲ್ಲ. ಮೂವರಿಗೆ ಸಿಕ್ಕ ತಕ್ಷಣ ಎಲ್ಲರೂ ಕೂಡ ಖುಷಿ ಆಗಿದ್ದಾರೆ. ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಜಾಮೀನು ಮಂಜೂರಾಗುತ್ತೆ, ನಾವು ಹೊರಗಡೆ ಹೋಗಬಹುದು, ಬಿಡುಗಡೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಈ ಸಂದರ್ಭದಲ್ಲಂತೂ ದರ್ಶನ್ ಅವರೇ ಬಹಳಷ್ಟು ಉತ್ಸಾಹದಲ್ಲಿದ್ದಾರೆ. ಏಕೆಂತ ಹೇಳಿದ್ರೆ ಅವರ ಪತ್ನಿಗೆ ಕರೆ ಮಾಡೋದಲ್ಲದೆ ಏನೆಲ್ಲ ಆಯ್ತು, ಏನೆಲ್ಲ ಆಗ್ತಾ ಇದೆ, ಜಾಮೀನು ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಅವರ ಪತ್ನಿ ಜಾಮೀನು ಸಿಕ್ಕೇ ಸಿಗುತ್ತೆ, ಬಿ ಕೂಲ್ ಅಂತ ಕೂಡ ಹೇಳಿದಾರಂತೆ. ಹಾಗಾಗಿ ದರ್ಶನ್ ನಿರಾಳರಾಗಿ ಈಗ ಆರಾಮಾಗಿದ್ದಾರಂತೆ ಬಳ್ಳಾರಿ ಕಾರಾಗೃಹದಲ್ಲಿ.